ಬಿಡದಿ ವಿಚಾರವಾಗಿ ನಿಮ್ಮ ಸಚಿವರ ಜೊತೆ ಏನಾದರೂ ಡಿಸ್ಕಷನ್ ಮಾಡಿದ್ದೀರಾ ಸರ್? ಏನಾದರೂ ಅವ್ರಿಗೆ ಮಾತುಗಳು ಹೇಳಿದ್ರೆ? ಯಾಕಂದ್ರೆ ನೋಡಪ್ಪ, ನಾನು ಇದನ್ನ ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನು ಮುಂದುವರಿಸ್ತಾ ಇದ್ದೀವಿ ಹೊರತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ, ಯಾರು ಅದನ್ನು ಅಕ್ವಿಷನ್ ಮಾಡಿದವರು? ಯಾರ್ದದು? ಈಗಿರುವಂಥ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ? ಆ ರೈತರು ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಬೀಯಿಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡಿಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು? ಅದಕ್ಕೆ ಫಸ್ಟ್ ಉತ್ತರ ಹೇಳಲಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೆ ಉತ್ತರ ಹೇಳಲಿ. ಯಡಿಯೂರಪ್ಪನವರು ಅದನ್ನು ಮುಂದುವರಿಸಿದಾಗ ಯಾಕೆ ಅದನ್ನು ಇವ್ರ ಕಾಲನೇ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡೋಕ್ಕೆ ಅವಕಾಶ ಇತ್ತಲ್ಲ. ಇವರು ಚೀಫ್ ಮಿನಿಸ್ಟರ್ ಇದ್ದರು, ಯಡಿಯೂರವ್ರದ್ದು ಸರ್ಕಾರ ಇತ್ತು, BJP ಗೌರ್ಮೆಂಟ್ ಇತ್ತು, ಅವರು ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ಪಾಪ ಅವರೇನೋ ರಾಜಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ, ನಾನೇನು ಬೇಜಾರು ಮಾಡ್ಕೊಳ್ಳೋದು. ರೈತರೆಲ್ಲ ಒಳ್ಳೆಯವರೇ. ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾಯಿದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನು ಬೇಕಾದ್ರೂ ಪಾಪ ಟೀಕೆ ಮಾಡಿದವ್ರು ನಾನೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಮಿಸ್ಗೈಡ್ ಮಾಡ್ತಾಯಿದ್ದಾರೆ ಅವರೇ. ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದ್ದಾರಲ್ಲ. ನೀವು ಅವ್ರ ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ, 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ಇನ್ನೆನ್ನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ ಸರ್. ಕಡಿಮೆ ಆಯ್ತು ಅಂತ ಆಯ್ತು, ನೋಡೋಣ ಅದನ್ನೆಲ್ಲ. ನೋಡಪ್ಪ, ಅವ್ರದೆಲ್ಲ ದೊಡ್ಡವರು, ಇಂಡಸ್ಟ್ರೀಸ್ ಮಿನಿಸ್ಟ್ರು. ಇಂಡಸ್ಟ್ರೀಸ್ ತರಬೇಕು ಅಂತ ಆಸೆ ಇದೆ. ಎಲ್ಲಿ ತರಬೇಕು, ಹೆಂಗೆ ತರಬೇಕು, ಯಾರ ಜಮೀನಲ್ಲಿ ತರಬೇಕು ಅಂತ ಅವರೇ ಉತ್ತರ ಹೇಳಿ. ಥ್ಯಾಂಕ್ ಯು.